ನಮಸ್ಕಾರ ಎಲ್ರಿಗೂ. ಸಭೆಗಳಲ್ಲಿ ಗೌರವ ಸಿಗಬೇಕು ಅಂತ ಹೇಳಿದ್ರೆ, ಯಾವುದಾದ್ರೂ ನೀವು ತೀರ್ಮಾನಕ್ಕೆ ಹೋದಾಗ ಅಲ್ಲಿ ನಿಮಗೆ ಜಯ ಸಿಗಬೇಕು ಅಂತ ಹೇಳಿದ್ರೆ, ಕೋರ್ಟ್ ಕಚೇರಿಗಳಲ್ಲಿ ಅಥವಾ ಸ್ಟೇಷನ್ಗಳಲ್ಲಿ ಅಥವಾ ನೀವು ಯಾವುದೇ ಒಂದು ನ್ಯಾಯ ತೀರ್ಮಾನ ಮಾಡುವಂತಹ ಸಂದರ್ಭದಲ್ಲಿ ಹೀಗೆ ಹಲವು ಕಡೆ ನೀವು ಒಂದು ನ್ಯಾಯಕ್ಕೆ ಅಂತ ಹೋದಾಗ ನಿಮಗೆ ಅಲ್ಲಿ ಗೌರವ ಸಿಗಬೇಕು ಅಂತ ಹೇಳಿದ್ರೆ, ಅಲ್ಲಿ ಎಲ್ಲರೂ ನಿಮ್ಮನ್ನ ನೋಡಿ ಮರ್ಯಾದೆ ಕೊಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮಾತಿಗೆ ಎಲ್ಲರೂ ಗೌರವ ಕೊಡಬೇಕು ಅಂತ ಹೇಳಿದ್ರೆ ನೋಡಿ, ಈ ಯಂತ್ರದಿಂದ ಸಾಧ್ಯ ಆಗುತ್ತೆ. ಬನ್ನಿ, ಹಾಗಿದ್ರೆ ಈ ಯಂತ್ರ ಯಾವುದಕ್ಕೆಲ್ಲ ಆಗಿ ಬರುತ್ತೆ, ಇದರಿಂದ ಏನು ಪ್ರಯೋಜನ ಇದೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇದೊಂದು ಪುರಾತನ ಗ್ರಂಥದಲ್ಲಿ ಆಯ್ದಂತಹ ಯಂತ್ರ ಆಗಿರುತ್ತೆ. ನೀವು ಯಾವುದಾದ್ರೂ ಈ ಮದುವೆ ಸಂದರ್ಭದಲ್ಲೆಲ್ಲ ಮಾತುಕತೆಗೆ ಅಂತ ಹೋಗ್ತಾರೆ. ಅಲ್ಲಿ ಕೆಲವರು ದೊಡ್ಡವರು ಹಿರಿಯರನ್ನ ಬಿಡ್ತಾರೆ, ನೀವು ಮಾತಾಡಿ ಅಂತ. ಅಂಥ ಸಂದರ್ಭದಲ್ಲೂ ಇದು ನಿಮಗೆ ಸಹಾಯಕ್ಕೆ ಬರುತ್ತೆ. ಇನ್ನು ಭೂ ವ್ಯವಹಾರ ಇರುತ್ತೆ ಅಥವಾ ಮನೆಗಳು ಖರೀದಿ ಮಾಡಬೇಕಂದ್ರೆ ಅದನ್ನು ಕೂಡ ಒಂದು ಮಾತುಕತೆ ಮೂಲಕ ಮೊದಲು ಮಾತಾಡಿ ಆಮೇಲೆ ನಾವು ಖರೀದಿಗಳನ್ನ ಮಾಡ್ತೀವಿ. ಅಂಥ ಸಂದರ್ಭದಲ್ಲೂ ಕೂಡ ಈ ಯಂತ್ರ ನಿಮಗೆ ಕೆಲಸಕ್ಕಾಗಿ ಬರುತ್ತೆ. ಇನ್ನು ತುಂಬ ದಿನಗಳಿಂದ ಕೋರ್ಟ್ಗಳಲ್ಲಿ ಯಾವುದಾದ್ರೂ ಕೇಸ್ ಇದ್ದರೆ, ಅಲ್ಲೇನಾದರೂ ನಿಮಗೆ ಸೋಲಾಗ್ತಾ ಇದ್ದರೆ ಈ ಯಂತ್ರದ ಉಪಯೋಗದಿಂದ ನಿಮಗೆ ಖಂಡಿತವಾಗ್ಲೂ ಅಲ್ಲಿ ಜಯ ಅನ್ನೋದು ಸಿಗುತ್ತೆ. ಏಕೆಂತೇಳಿದ್ರೆ ನಿಮ್ಮ ಮಾತಲ್ಲಿ ಒಂದು ತೂಕ ಅನ್ನೋದು ಇರುತ್ತೆ. ಆದ್ದರಿಂದ ಈ ಯಂತ್ರದ ಉಪಯೋಗ ಪಡ್ಕೊಳ್ಳಿ. ಇನ್ನು ಕೆಲವೊಂದು ಬಾರಿ ಈ ದೇವಸ್ಥಾನಗಳಲ್ಲೆಲ್ಲ ಒಂದು ಮೆಂಬರ್ಶಿಪ್ ಅಂತ ಮಾಡಿಕೊಂಡು ಒಂದು ಮಾತುಕತೆ ಮಾಡ್ತಾ ಇರ್ತಾರೆ. ಅಂದರೆ ಮುಂದೆ ಯಾವ ರೀತಿ ಇದನ್ನ ಉದ್ಧಾರ ಮಾಡಬೇಕು, ಮತ್ತು ಒಂದು ಹಳ್ಳಿಗಳ ಕಡೆ ಆಗಿರ್ಬೋದು, ಒಂದು ಟ್ರಸ್ಟ್ ಆಗಿರ್ಬೋದು, ಪ್ರತಿಯೊಂದು ಈ ಥರ ಒಂದು ಸಂಘ ಸಂಸ್ಥೆಗಳು ಅಂತ ಅಂದ್ಕೊಳ್ಳಿ. ಅಂಥದ್ರಲ್ಲಿ ನಿಮ್ಮ ಮಾತು ನಿಲ್ಲಬೇಕು, ನಿಮಗೆ ಒಂದು ವ್ಯಾಲ್ಯೂ ಬರಬೇಕು, ನಿಮ್ಮ ಮಾತೆಲ್ಲರೂ ಕೇಳೋ ಹಾಗಾಗಬೇಕು ಅಂತ ಹೇಳಿದ್ರೆ ಈ ಯಂತ್ರನ ನೀವು ಉಪಯೋಗ ಮಾಡ್ಕೋಬೋದು. ಇದು ಪ್ರತಿಯೊಂದು ಅಂದರೆ ಚರ್ಚೆಯಲ್ಲಿ ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ಈ ಯಂತ್ರ ನಿಮಗೆ ಒಂದು ಒಳ್ಳೆ ಗೌರವನ ತಂದುಕೊಡುತ್ತೆ. ನಿಮ್ಮ ಮಾತಿಗೆ ಒಂದು ಬೆಲೆ ಅನ್ನೋದು ತಂದುಕೊಡುತ್ತೆ. ಯಾವುದೇ ಸಭೆ ಆಗಲಿ, ಚರ್ಚೆ ಆಗಲಿ, ಕೂಟ ಆಗಿರಲಿ, ಇಲ್ಲೇ ಬರೆದಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಇಂಥ ಕಡೆಗಳಲ್ಲಿ ನೀವು ನಿಮ್ಮ ಮಾತಿಗೆ ಬೆಲೆ ಸಿಗಬೇಕು ಅಂತ ನಿಮ್ಮ ಮನೋಬಯಕೆ ಏನಾದ್ರು ಇದ್ದರೆ ಈ ಯಂತ್ರನ ಬರ್ಕೊಳ್ಳಿ. ಈ ಯಂತ್ರನ ಯಾವ ರೀತಿ ಬರಿಬೇಕು, ಯಾವಾಗ ಬರಿಬೇಕು ಅಂತ ಹೇಳ್ತೀನಿ ನೋಡಿ. ಎಲ್ಲ ಯಂತ್ರಗಳನ್ನ ಎಲ್ಲ ದಿನಗಳಲ್ಲಿ ಬರೆಯೋಕ್ಕಾಗಲ್ಲ. ಇದನ್ನ ನೀವು ಮೇಯ್ನಾಗಿ ಹುಣ್ಣಿಮೆ ದಿನ ಬರಿಬೇಕು, ಅಥವಾ ಸೋಮವಾರ, ನೆಕ್ಸ್ಟು ಗುರುವಾರ, ಶುಕ್ರವಾರಗಳಲ್ಲಿ ಇದನ್ನ ಬರಿಬೇಕು. ಇನ್ನು ರವಿಪುಷ್ಯ ಅಂತ ಬರುತ್ತೆ, ಆ ಟೈಮಲ್ಲೂ ಬರಿಬೋದು. ಅಥವಾ ರವಿವಾರ ಅಂದರೆ ಭಾನುವಾರದಲ್ಲೂ ಕೂಡ ಈ ಯಂತ್ರನ ಬರಿಬಹುದು. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಸರ್ವಾರ್ಥ ಸಿದ್ಧಿ ಯೋಗ ಅಂತ ಬರುತ್ತೆ, ಅಥವಾ ಸಿದ್ಧಿಯೋಗ, ಸಿದ್ಧಯೋಗ, ವೃದ್ಧಿಯೋಗ, ಈ ಥರ ಎಲ್ಲ ಕೆಲವೊಂದು ಯೋಗಗಳು ಅಂತ ಇರುತ್ತೆ. ಅದನ್ನ ಪಂಚಾಂಗ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂಥ ಸಂದರ್ಭದಲ್ಲಿ ಈ ಯಂತ್ರನ ಬರಿಬೋದು. ಇನ್ನು ಇದನ್ನ ಯಾವುದರಲ್ಲಿ ಬರಿಬೇಕು ಅಂತ ಹೇಳಿದ್ರೆ, ಭುಜಪತ್ರೆ ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ. ಭುಜಪತ್ರೆಯಲ್ಲಿ ಇದನ್ನ ಬರ್ಕೊಳ್ಳಿ. ಇದನ್ನ ಬರ್ಕೊಂಡು ಇದರಲ್ಲಿ ಕನ್ನಡ ಅಂಕೆಗಳೇ ಕೊಟ್ಟಿದ್ದಾರೆ ನೋಡಿ, ಈ ಅಂಕೆಗಳನ್ನ ನೀವು ಬರ್ಕೋಬೇಕು. ಒಂದು ಎಲ್ಲೂ ಮಿಸ್ ಆಗಬಾರ್ದು. ನೀವು ಮತ್ತು ಇಂಗ್ಲೀಷಲ್ಲೆಲ್ಲ ಬರಿಬೇಡಿ. ಯಂತ್ರದಲ್ಲಿ ಯಾವ ಬೀಜಾಕ್ಷರಗಳಿರುತ್ತೆ, ಯಾವ ಅಕ್ಷರಗಳಿರುತ್ತೆ, ಹಾಗೆ ಯಾವ ಸಂಖ್ಯೆಗಳಿರುತ್ತೆ, ಅದನ್ನ ನೋಡ್ಕೊಂಡು ನೀವು ಬರಿಬೇಕು. ಇದು ಕನ್ನಡದಲ್ಲಿದೆ, ಕನ್ನಡದಲ್ಲೇ ಬರ್ಕೊಳ್ಳಿ. ನಂತರ ಯಾವುದರಲ್ಲಿ ಬರಿಬೇಕು ಅಂತ ಹೇಳಿದ್ರೆ, ನೀವು ಸಿದ್ಧಿ ಮಾಡ್ಕೊಂಡಿರೋಂಥ ಒಂದು ಪಂಚಲೋಹದ ಕಡ್ಡಿ ಇರ್ಬೋದು, ಅಥವಾ ದಾಳಿಂಬೆ ಕಡ್ಡಿ ಇರ್ಬೋದು, ಮಲ್ಲಿಗೆ ಗಿಡದ ಕಡ್ಡಿ ಇರ್ಬೋದು, ಇಂಥದ್ರಲ್ಲಿ ಇದನ್ನ ಬರಿಬೇಕಾಗುತ್ತೆ. ನಂತರ ನೀವು ಪೆನ್ನಲ್ಲೆಲ್ಲ ಬರೆಯೋಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದ್ರೆ ಆ ನಿಬ್ಬು ಬಂದು ನಿಮಗೆ ಅದೊಂದು ಮೆಟಲ್ ಆಗಿರುತ್ತೆ. ಸೊ ಹಂಗಾಗಿ ಅದು ಅಷ್ಟು ಕೆಲಸಕ್ಕೆ ಬರಲ್ಲ ಅಂತ ಹೇಳ್ತೀನಿ ನಾನು. ಮತ್ತು ಪೆನ್ನಲ್ಲೆಲ್ಲ ಬರೆಯೋಕ್ಕೆ ಹೋಗಬೇಡಿ. ಇದನ್ನ ನೀವು ಅರಿಶಿಣ, ಕುಂಕುಮ, ಅಷ್ಟಗಂಧ ಅಂತ ಬರುತ್ತೆ, ಅದು ಸ್ವಲ್ಪ ಜವಾದ್ದು, ಪಚ್ಚಕರ್ಪೂರ, ಇದಿಷ್ಟೂ ಸೇರಿಸ್ಬಿಟ್ಟು ಒಂದು ಪೇಸ್ಟ್ ಥರ ಮಾಡ್ಕೋಬೇಕು. ಅಂದರೆ ಬರೆಯೋಕ್ಕಾಗಬೇಕದು. ಆ ರೀತಿಯಾಗಿ ಕಲಿಸ್ಕೊಂಡು ಆ ಪೇಸ್ಟಲ್ಲಿ ನೀಟಾಗಿ ಒಂದು ಸ್ಕೇಲ್ ತಗೊಂಡು, ನೋಡಿ ಇಲ್ಲಿ ಫಸ್ಟು ಡಬಲ್ ಲೈನ್ ಕೊಟ್ಟಿದ್ದಾರೆ, ಆ ಥರ ಲೈನ್ ಹಾಕ್ಕೊಂಡು ನಂತರ ಬಾಕ್ಸ್ಗಳನ್ನ ಹಾಕ್ಕೊಂಡು ಇದರಲ್ಲಿ ಕೊಟ್ಟಿರೋಂಥ ಅಂಕೆಗಳನ್ನ ಬರೆದು ವಿಘ್ನೇಶ್ವರನ ಮುಂದೆ ಇಟ್ಟು ಇದನ್ನ ಪೂಜೆ ಮಾಡಬೇಕು. ಪ್ರಾಣ ಪ್ರತಿಷ್ಠೆ, ಅಷ್ಟವಿಧಾರ್ಚನೆಗಳನ್ನೆಲ್ಲ ಮಾಡಬೇಕಾಗುತ್ತೆ.
ಪ್ರತಿಷ್ಠೆ ಮಂತ್ರನ ನಾನು ಹಿಂದಿನ ವೀಡಿಯೋಗಳಲ್ಲಿ ಕೊಟ್ಟಿರ್ತೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅವ್ರು ನೋಡಿ ಅದರಲ್ಲಿ ತಿಳ್ಕೊಳ್ಳಿ. ಹಾಗೆ ಕೆಲವೊಂದು ಯಂತ್ರಗಳಿಗೆ ವಸ್ತುಗಳು ಹಾಕ್ಬೋದು ಅಂತ ಕೊಟ್ಟಿದ್ದೀನಿ, ಅದನ್ನ ಕೂಡ ನೀವು ನೋಡಿಕೊಂಡು ಅದರಲ್ಲಿ ತಿಳ್ಕೊಬೋದು. ಈ ಯಂತ್ರನ ನೀವು ಮನೇಲಾದರೂ ಬರೆದು ಮನೇಲಿ ವಿಘ್ನೇಶ್ವರನ ಮುಂದೆ ಇಟ್ಟು ಪೂಜೆ ಮಾಡಿ ಕಟ್ಕೋಬೋದು. ಅಥವಾ ನೀವು ದೇವಸ್ಥಾನದಲ್ಲಾದರೂ ತಗೋಗಿ ಅಲ್ಲಿ ಪೂಜೆ ಮಾಡಿಸಿ ನಂತರ ಕಟ್ಕೋಬೋದು. ಇಲ್ಲ ನನಗೆ ಬರೆಯೋಕ್ಕೆ ಬರಲ್ಲ ಅಂತ ನೀವೇನಾರು ಅಂದ್ಕೊಂಡ್ರೆ ನೀವು ಪೂಜಾರಿಗಳ ಹತ್ರನೋ ಯಂತ್ರ ಬರೆಯೋರ ಹತ್ರನೋ ಬರೆಸ್ಕೊಂಡು ಈ ಯಂತ್ರನ ನೀವು ಕಟ್ಕೋಬೋದು. ಇದರಿಂದ ಸಾಕಷ್ಟು ನಿಮ್ಮ ಮಾತಿಗೆ ವ್ಯಾಲ್ಯೂ ಅನ್ನೋದಿರುತ್ತೆ, ಒಂದು ತೂಕ ಅನ್ನೋದಿರುತ್ತೆ. ಪ್ರತಿ ಒಂದು ಸಂದರ್ಭದಲ್ಲೂ ನಿಮ್ಮನ್ನ ಕರೆಯೋಂಥ ಪರಿಸ್ಥಿತಿಗಳು ಕೂಡ ಬರುತ್ತೆ. ನೋಡಿ, ಈ ಯಂತ್ರದ ಉಪಯೋಗ ಇಷ್ಟ ಆಗಿರುತ್ತೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ. ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಯಾಕೆಂತ ಹೇಳಿದ್ರೆ ಕೆಲವೊಂದು ಅಂಶಗಳು ಬೇರೆಯವ್ರಿಗೂ ತಿಳ್ಕೊಳ್ಳೋದಿರುತ್ತೆ, ಅವ್ರಿಗೆ ಸಿಕ್ಕಿರಲ್ಲ. ಅಂಥ ಸಂದರ್ಭದಲ್ಲಿ ಈ ಥರದ್ದೆಲ್ಲ ವಿಚಾರಗಳು ಬೇರೆಯವ್ರಿಗೂ ಶೇರ್ ಮಾಡ್ತಾಯಿದ್ರೆ ಯಾರಾದರೂ ಒಬ್ಬರಾದ್ರೂ ಉಪಯೋಗ ಮಾಡ್ಕೋತಾರೆ. ಆದ್ದರಿಂದ ಬೇರೆಯವ್ರಿಗೂ ಅಂದರೆ ಫ್ಯಾಮಿಲಿ, ಫ್ರೆಂಡ್ಸು ಈ ಥರ ಜನಕ್ಕಾದರೂ ನೀವು ಇದನ್ನ ಶೇರ್ ಮಾಡ್ಬೋದು. ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.